ಇವಾಗ ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಬಾಳೆಕಾಯಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಒಂದು 20 ನಿಮಿಷ ನೆನೆಯಾಗಿ ಬಿಟ್ಬಿಡ್ಬೇಕು ಇದನ್ನು. ಸೊ ಇದು ನಾವು ನೆನೆಸಿಟ್ಟಿದ್ದೀವಿ. ಸೊ ಇವಾಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಜೀರಿಗೆ. ನಿಮ್ಗೆ ಬೇಕು ಅಂತ ಅಂದರೆ ಟೇಸ್ಟ್ ಡಿಫ್ರೆಂಟ್ ಆಗಿರಬೇಕು ಅಂತ ಅಂದರೆ ನೀವು ಸ್ವಲ್ಪ ಸೋಂಪು ಹಾಕೊಬೋದು. ನಾನಿಲ್ಲಿ ಸೋಂಪು ಹಾಕಿಲ್ಲ. ಸಾಸಿವೆ ಸಿಡ್ಗಿಲಿ ಸ್ವಲ್ಪ. ನಾವು ಇದಕ್ಕೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಷ್ಟು ಬಾಳೆಕಾಯಿ ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಫಸ್ಟು 1 ಟೀ ಸ್ಪೂನಷ್ಟು ಅಚ್ಕಾರ ಪುಡಿ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನಷ್ಟು ಸಾಂಬಾರು ಪೌಡರು, ಹಾಗೆ 2 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಎಲ್ಲ ಬಾಳೆಕಾಯಿಗೂ ಖಾರದ ಮಸಾಲೆ ಎಲ್ಲ ಅಂಟ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿ. ಈಗ ಇದೆಲ್ಲದಕ್ಕೂ ಮಸಾಲೆ ಎಲ್ಲ ಅಂಟಿದೆ. ಈಗ ಇದು ಎಲ್ಲ ಎಣ್ಣೆ ಎಲ್ಲ ಹೀರ್ಕೊಂಡಿದೆ. ಸೊ ಇದನ್ನಲ್ಲಿ ನೀವು ನೋಡ್ಬೋದು ಬರೀ ಮಸಾಲೆ ಇದೆ ಅಲ್ವಾ. ಸೊ ಕ್ಲೀನಾಗಿ ಮಿಕ್ಸ್ ಆಗಿದೆ ಎಲ್ಲದಕ್ಕೂ. ಸೊ ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಬರೀ ಒಂದು 1/4 ಸ್ಪೂನಷ್ಟು ಅಥವಾ 1 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳೋಣ, ಸುಮ್ಮನೆ ಚಿಮುಕ್ಸ್ಕೊಳ್ಳೋಕ್ಕಷ್ಟೇನೆ. ಸೊ ಇದನ್ನು ಹಾಕಿ ಲಿಡ್ ಹಾಕಿ ಸಿಮ್ಮಲ್ಲಿಟ್ಟು ಇದನ್ನು ಒಂದು 5-10 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಈಗ 15 ನಿಮಿಷ ಬಿಟ್ಟಿದ್ದೀವಿ. ಇದು ಬೆಂದಿದೆ, ಕ್ಲೀನಾಗಿ ಬೆಂದಿದೆ ಇದು. ಸೊ ಇದಕ್ಕಿವಾಗ ನಾವು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಳ್ಳೋಣ. ಜ್ಞಾಪಕ ಇರಲಿ, ಗ್ಯಾಸ್ ಆಫ್ ಆದಮೇಲೆ ನಿಂಬೆ ಹುಳಿ ಹಾಕ್ಕೋಬೇಕು. ಸೊ ನಿಂಬೆ ಹುಳಿ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಗೆ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಫೈನಲ್ ಒಂದು ಸ್ಟಿರ್ ಇದು ಮಾಡಿಬಿಡಿ. ಈಗ ನಮ್ಮ ರುಚಿಯಾದ ಆರೋಗ್ಯಕರವಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ.